ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ವಿಶೇಷವಾದ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದಿದ್ರೆ ನನ್ನ ಮೊದಲ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ಗೈಸ್, ನಿಮಗೆ ಮೊದಲನೇದಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀವು ಇಲ್ಲ ಅಂತಂದಿದ್ರೆ ಇವತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ತಿರಲಿಲ್ಲ ಮತ್ತು ನಾನು ಅರ್ನಿಂಗ್ ಕೂಡ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಿಮಗೆ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೈಸ್, ನನ್ನ ಮೊದಲ ಯೂಟ್ಯೂಬ್ ಇನ್ಕಮ್ ಎಷ್ಟು ಮತ್ತು ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ಎಷ್ಟು ಟೈಮ್ ತಗೊಂತು, ಈ ಎಲ್ಲ ವಿಷಯನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಪ್ರಕಾರ ನಿಮ್ಮ ಹತ್ರ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು ಮತ್ತು ಯಾವುದೇ ಒಂದು ಕಾಪಿರೈಟ್ ಸ್ಟ್ರೈಕ್ ಇರಬಾರ್ದು. ಅವಾಗ ಮಾತ್ರ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದು. ಸೊ ನಾನು ಕೂಡ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಟೈಮು ಮತ್ತು ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಇರಲಿಲ್ಲ. ಇದನ್ನು ನಾನು ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತಂದಿದ್ರೆ ಸುಮಾರು 2 ರಿಂದ 2.5 ವರ್ಷ ತೊಗೊಂಡಿದ್ದೀನಿ. ಯಾಕೆ ಅಂತಂದಿದ್ರೆ ನಾನು ಮೇನ್ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಟೈಮ್ ಸಿಕ್ಕಾಗ ಅಪ್ಲೋಡ್ ಮಾಡ್ತಾಯಿದ್ದೆ. ನಾನು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಬೇರೆ ಹೋಗ್ತಾಯಿದ್ದೆ ಪಾರ್ಟ್ ಟೈಮು. ಸೊ ಹಾಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆಗಿತ್ತಲ್ವ, ಆವಾಗಿಂದ ನಾನು ಸ್ವಲ್ಪ ವೀಡಿಯೋಸ್ನ ರೆಗ್ಯುಲರಾಗಿ ಪೋಸ್ಟ್ ಮಾಡಿದೆ. ಆವಾಗ ಸ್ವಲ್ಪ ನಂದು ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ಓಡ್ತು ಮತ್ತು ಹಂಗೆ ಜನರಿಗೆ ರೀಚ್ ಆಯಿತು. ಆವಾಗ ನನ್ನ ವಾಚ್ ಟೈಮ್ ಸ್ವಲ್ಪ ಇನ್ಕ್ರೀಸ್ ಆಯಿತು. ಸೊ ಇವಾಗ ನಾನು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ. ಯೂಟ್ಯೂಬ್ ಟೀಮಿಂದ ಇನ್ನೂ ಯಾವುದೇ ಒಂದು ರಿಪ್ಲೈ ಬಂದಿಲ್ಲ. ಅಕಸ್ಮಾತ್ ಮಾನಿಟೈಸೇಷನ್ ಏನಾದರೂ ಆನ್ ಆದರೆ ಆವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೂಡ ಏನಾದರೂ ಒಂದು ಯೂಟ್ಯೂಬಿಂದ ಇನ್ಕಮ್ ಅಥವಾ ಸಂಪಾದನೆ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹತ್ರ ಮೇಯ್ನು ಟೈಮು, ಕಂಟೆಂಟು ಮತ್ತು ಎಡಿಟಿಂಗು, ಈ 3 ಮತ್ತು ಮೇಯ್ನಾಗಿ ಏನಂದರೆ ಕನ್ಸಿಸ್ಟೆನ್ಸಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನೀವು ಯೂಟ್ಯೂಬಿಂದ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಆಗೋದು. ಸೊ ನಾನು ಕನ್ಸಿಸ್ಟೆಂಟೇ ಇರಲಿಲ್ಲ. ಅದಕ್ಕೆ 2 ರಿಂದ 3 ವರ್ಷ ತೊಗೊಂಡಿದ್ದೀನಿ ಮಾನಿಟೈಸೇಷನ್ ಆನ್ ಆಗೋಕ್ಕೆ. ಸೊ ನೀವು ಮಾನಿಟೈಸೇಷನ್ ಏನಾದರೂ ಬೇಗ ಆನ್ ಆಗಬೇಕಂದ್ರೆ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಮತ್ತು ಚೆನ್ನಾಗಿರೋ ಕಂಟೆಂಟ್ಸ್ನ ಮತ್ತು ಎಡಿಟಿಂಗು ಕೂಡ ಹಂಗೆ ಇರಬೇಕು. ಆವಾಗ ಮಾತ್ರ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ.